ನೋಡಿ, ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಯಾವಾಗ ಸಂಪುಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರುತ್ತೆ, ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ. ನೋಡಿ, 60ಕ್ಕಿಂತ ಹೆಚ್ಚು ಆಕಾಂಕ್ಷಿಗಳು ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಇವತ್ತಾಗುತ್ತೆ, ನಾಳೆ ಆಗುತ್ತೆ ಅಂತ ಹೇಳಿ ಕಳೆದ 1.5 ತಿಂಗಳುಗಳಿಂದ ಕಾಯ್ತಾ ಇದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಈ ನೀಟ್ ವಿಚಾರ ಬರಲಿಲ್ಲ ಅಂತ ಹೇಳಿದ್ರೆ, ನೀಟ್ ಸ್ಟ್ರೈಕು ಹೋರಾಟಗಳು ನಡೀಲಿಲ್ಲ ಅಂತ ಹೇಳಿದ್ರೆ ಕಳೆದ ವಾರವೇ ಸಂಪುಟ ವಿಸ್ತರಣೆ ಆಗಬೇಕಾಗಿತ್ತು. DK ಶಿವಕುಮಾರ್ ಅವರ ಸಂಪುಟಕ್ಕೆ 20 ಜನ ಮಂತ್ರಿಗಳು ಆ್ಯಡ್ ಆಗ್ತಾ ಇದ್ರು. ಅವರು ಪ್ರಮಾಣ ವಚನ ಸ್ವೀಕಾರ ಮಾಡು ಕೂಡ ಆಗ್ತಾ ಇತ್ತು ಕಳೆದ ಬುಧವಾರ ಅಥವಾ ಗುರುವಾರ. ಬಟ್ ಈಗ ಹಾಗಾಗ್ಲಿಲ್ಲ. ಯಾಕೆ ಅಂದರೆ DK ಶಿವಕುಮಾರ್ ಅವರು ಹೋಗ್ತಾರೆ ಡಿಲ್ಲಿಗೆ ಕಳೆದ ವಾರ, ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಹೋಗ್ತಾರೆ, ಹರಿಪ್ರಸಾದ್ ಅವರು ಕೂಡ ಹೋಗ್ತಾರೆ. ಅಲ್ಲಿ ಹಂಗೂ ಹಿಂಗೂ ಮಾಡಿ ಫೈನಲ್ ಮಾಡ್ತಾರೆ ಪಟ್ಟಿನ. ಬಟ್ ಅಷ್ಟರಲ್ಲಿ ನೀಟ್ ವಿಚಾರ ಎಷ್ಟು ದೊಡ್ಡ ಮಟ್ಟದಲ್ಲಿ ಕೋಲಾಹಲವನ್ನು ಉಂಟು ಮಾಡುತ್ತೆ. ಕೊನೆಗೆ ಏನೆಲ್ಲ ಆಯಿತು ಅನ್ನೋದು ಗೊತ್ತು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೂಡ ಕೊಡ್ತಾರೆ. ಸೊ ಇನ್ನೂ ಕೂಡ ಐಡ್ರಾಮಗಳು ಆಗ್ತಾನೆ ಇದೆ. ಇದೆಲ್ಲದರ ನಡುವೆ ಸಚಿವ ಸಂಪುಟ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಇವತ್ತು ಮತ್ತೆ ಡೆಲ್ಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಸಿಎಂ, ಮಾಜಿ ಸಿಎಂ, KPCC ಅಧ್ಯಕ್ಷರು 3 ಜನ. ಈಗ ಬರ್ತಾ ಇರುವಂತ ಮಾಹಿತಿ 18 ಜನರಿಗೆ ಮಂತ್ರಿಗಿರಿ ಫಿಕ್ಸು, ಪ್ರಮಾಣ ವಚನಕ್ಕೂ ಕೂಡ ಡೇಟ್ ಫಿಕ್ಸ್ ಆಗಿದೆ. ನಾಳೆ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ್ರೆ ಬುಧವಾರವೇ ಪ್ರಮಾಣ ವಚನ ಅಂತನೂ ಹೇಳಲಾಗ್ತಾ ಇದೆ. ಕರ್ನಾಟಕದ ಎಲ್ಲ ಸಂಸದರು, ರಾಜ್ಯಸಭಾ ಸದಸ್ಯರೊಂದಿಗೆ ಸೋಮವಾರ ಸಾಯಂಕಾಲ 6:30ಕ್ಕೆ ಕರ್ನಾಟಕ ಭವನದಲ್ಲಿ ಸಭೆ ನಡೆಯುತ್ತೆ. ಅಂದ್ರೆ ಇವತ್ತೇ ಸಂಪುಟ ಫೈನಲ್ ಆಗುತ್ತೆ. ನೋಡಿ, DK ಶಿವಕುಮಾರ್ ಅವರು ಒಂದು ಲೀಸ್ಟ್ ಇಟ್ಕೊಂಡಿದ್ದಾರೆ. DK ಶಿವಕುಮಾರ್ ಅವರ ಲೀಸ್ಟ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅವರು 2028ರ ವಿಧಾನಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಕೊಂಡು DK ಶಿವಕುಮಾರ್ ಅವರು ರೆಡಿ ಮಾಡಿರುವಂತಹ ಪಟ್ಟಿ. ಅದರಲ್ಲಿ ಮೊದಲ ಬಾರಿಗೆ ಗೆದ್ದಿರುವಂಥವರು ಕೂಡ ಮಂತ್ರಿಗಳಾಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಮೊದಲ ಬಾರಿಗೆ ಗೆದ್ದಿರುವಂಥವರು ಕೂಡ DK ಶಿವಕುಮಾರ್ ಅವರ ಸಂಪುಟದಲ್ಲಿ. ಸೊ ಹಾಗಾಗಿ ಇವತ್ತು ಫೈನಲ್ ಆಗೋ ಸಾಧ್ಯತೆಗಳು ಕೂಡ ಇದೆ. ರಾಹುಲ್ ಗಾಂಧಿ ಅವರು ಕೂಡ ಯಂಗ್ಸ್ಟರ್ಗಳಿಗೆ ಮಣೆ ಹಾಕುವ ಸಾಧ್ಯತೆಗಳು ಕೂಡ ಇದೆ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹಳಬರನ್ನ ಕೈ ಬಿಟ್ಟರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಅವರನ್ನೂ ಕೂಡ ತೆಗೆದುಕೊಂಡು ಹೋಗಬೇಕು. ಹಾಗಾಗಿ ಎಲ್ಲರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹ ಮಾಡಿ ಎಲ್ಲೂ ಕೂಡ ಸ್ವಲ್ಪವೂ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪವೂ ಡ್ಯಾಮೇಜ್ ಆಗದ ರೀತಿಯಲ್ಲಿ ಒಂದು ಪಟ್ಟಿ ಇವತ್ತು ಸಾಯಂಕಾಲ ಫೈನಲ್ ಆಗುತ್ತೆ. 6:30ಕ್ಕೆ ಕರ್ನಾಟಕ ಭವನದಲ್ಲಿ ಸಭೆ ಕೂಡ ನಡೆಯುತ್ತೆ. ಹಾಗಾದ್ರೆ ಯಾರ್ಯಾರಿಗೆ ಸ್ಥಾನ ಸಿಗುತ್ತೆ ನೋಡಿ. ಅಂತೂ ಇಂತೂ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಕಾಕ್ರೋಚ್ ಹೋರಾಟ ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ನೀಟ್ ವಿಚಾರ ಎಷ್ಟರ ಮಟ್ಟಿಗೆ ಹೋರಾಟ, ರಾಜ್ಯದಲ್ಲೂ ಹೋರಾಟ ಆಯಿತು. ದೆಹಲಿಯ ಜಂತರ್ ಮಂತರ್ನಲ್ಲಿ, ಅದರ ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಹೋರಾಟ ಆಯಿತು. ಕೊನೆಗೆ ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆಯನ್ನು ಕೂಡ ಕೊಡ್ತಾರೆ. ಈ ಕಾಕ್ರೋಚ್ ಹೋರಾಟದಿಂದ ಮುಂದೂಡಿಕೆಯಾಗುತ್ತೆ ಸಂಪುಟ ವಿಸ್ತರಣೆ. ಇಲ್ಲ ಅಂತ ಹೇಳಿದ್ರೆ ಕಳೆದ ಬುಧವಾರ ಅಥವಾ ಗುರುವಾರವೇ ಸಂಪುಟ ವಿಸ್ತರಣೆ ಆಗಬೇಕಾಗಿತ್ತು. ನೂತನ ಸಚಿವರುಗಳು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾಗಿತ್ತು. ಬಟ್ ಕಾಕ್ರೋಚ್ ಹೋರಾಟದಿಂದ ಸಂಪುಟ ವಿಸ್ತರಣೆ ಮುಂದೂಡಿಕೆಯಾಗತ್ತೆ. ಆದರೆ ಈಗ ಎಲ್ಲವೂ ಫೈನಲ್ ಹಂತಕ್ಕೆ ಬಂದಿದೆ. ನಾಳೆ 100ಕ್ಕೆ 100% ಪಟ್ಟಿ ಫೈನಲ್ ಆಗುತ್ತೆ. ಬುಧವಾರ ನೂತನ ಸಚಿವರುಗಳ ಪ್ರಮಾಣ ವಚನ ಫಿಕ್ಸು. ಇವತ್ತು ಹಾಗೆ ನಾಳೆ ದೆಹಲಿಯಲ್ಲಿ ಮಹತ್ವದ ಮೀಟಿಂಗ್ ಇದೆ. ಯಾಕಂದರೆ ಒಂದು ಕಡೆ ಆಲ್ರೆಡಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ 1.5 ತಿಂಗಳಾಯಿತು. ಇನ್ನಿರೋದು 1.25 ವರ್ಷ ಅಷ್ಟೇನೆ. ಒಂದಷ್ಟು ಜನ ಶಾಸಕರುಗಳು ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. 50ರಿಂದ 60 ಜನ ಆಕಾಂಕ್ಷಿಗಳಿದ್ದಾರೆ. ಡೆಲ್ಲಿಗೆ ಹೋಗಿ ಬಂದು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಕದ ಕೂಡ ತಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಕೂಡ ಅಷ್ಟೇನೆ ಅಳದು ತೂಗಿ ಇಲ್ಲಿ ಸಂಪುಟ ವಿಸ್ತರಣೆಯನ್ನ ಮಾಡಬೇಕು, ಹೆಸರುಗಳನ್ನು ಫೈನಲ್ ಮಾಡಬೇಕು, ಯಾವ ಸಮುದಾಯಕ್ಕೂ ಕೂಡ ಇಲ್ಲಿ ಅನ್ಯಾಯ ಆಗಬಾರ್ದು, ಅದರ ಜೊತೆಗೆ ಅವರ ಹಿರಿತನದ ಆಧಾರದ ಮೇಲೂ ಕೊಡಬೇಕು, ಅದರ ಜೊತೆಗೆ ಅವರ ವರ್ಚಸ್ಸು ಎಲ್ಲವನ್ನ ಕೂಡ ಗಮನದಲ್ಲಿಟ್ಕೊಂಡು. ಹಾಗಾಗಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು, ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು, KPCC ಅಧ್ಯಕ್ಷರಾದಂತಹ BK ಹರಿಪ್ರಸಾದ್
ಹೈಕಮಾಂಡ್ ನಾಯಕರೊಂದಿಗೆ ಇವತ್ತೂ ಸಭೆಯಾಗತ್ತೆ, ನಾಳೆನೂ ಕೂಡ ಸಭೆಯಾಗತ್ತೆ. ನಾಳೆ ನಡೆಯುವಂತಹ ಸಭೆಯಲ್ಲಿ ಫೈನಲ್ ಆಗತ್ತೆ. ಆ ಫೈನಲ್ ಲಿಸ್ಟ್ನ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಬರ್ತಾರೆ. ಈ ಬಾರಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಂಪುಟ ಫೈನಲ್ ಲಿಸ್ಟ್ ಜೊತೆಗೇನೆ ಬೆಂಗಳೂರಿಗೆ ಬರೋದು. ಇವತ್ತು ಹೋಗ್ತಾ ಇದ್ದಾರಲ್ಲ, ಬರಿಗೈಲಂತೂ ವಾಪಸ್ ಬರಲ್ಲ. ಕಳೆದ ಬಾರಿಯೇ ಬರಬೇಕಾಗಿತ್ತು, ಬಟ್ ನೀಟ್ ವಿಚಾರಕ್ಕೆ ಆದಂಥ ಹೋರಾಟದ ಸಲುವಾಗಿ ಸ್ವಲ್ಪ ಮುಂದೂಡಿಕೆಯಾಗತ್ತೆ. ಬಟ್ ಇವತ್ತು ಹೋದರೆ ನಾಳೆ ವಾಪಸ್ ಬರ್ತಾರಲ್ಲ, ನಾಳೆ ಫೈನಲ್ ಲೀಸ್ಟ್ ಜೊತೆಗೇನೆ ಬೆಂಗಳೂರಿಗೆ ಬರೋದು. ಹೈಕಮಾಂಡ್ ಬುಲಾವ್ ಕೂಡ ಕೊಟ್ಟಿದೆ. ಸೊ ಹಾಗಾಗಿ ಇವತ್ತು ಮೂವರು ನಾಯಕರುಗಳು ಕೂಡ ಹೊರಡ್ತಾರೆ, ದೆಹಲಿಯ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸೊ ಹಾಗಾಗಿ ಕರ್ನಾಟಕ ಭವನದಲ್ಲಿ ಸಭೆ ಕೂಡ ಆಗುತ್ತೆ. ಸೊ ನೋಡೋಣ, ಯಾಕಂದರೆ ಇಲ್ಲಿ ಜಾತಿವಾರು, ಅದರ ಜೊತೆಗೆ ಅವರ ವರ್ಚಸ್ಸು, ಪ್ರತಿಯೊಂದನ್ನು ಕೂಡ ಗಮನದಲ್ಲಿಟ್ಕೊಂಡು, ಹಿರಿತನ ಎಲ್ಲವನ್ನ ಕೂಡ ಗಮನದಲ್ಲಿಟ್ಕೊಂಡು ಇಲ್ಲಿ ಪಟ್ಟಿಯನ್ನು ಫೈನಲ್ ಮಾಡಲಾಗುತ್ತೆ. ಪ್ರತ್ಯೇಕ ಸಂಭಾವ್ಯ ಸಚಿವರ ಪಟ್ಟಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆ ಪ್ರತಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸುರ್ಜೇವಾಲಾ ಅವರೊಂದಿಗೆ ರಾಜ್ಯ ನಾಯಕರು ಇವತ್ತು ಮಹತ್ವದ ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಈ ಪಟ್ಟಿಗಳನ್ನು ಪರಿಶೀಲನೆ ಮಾಡಿ ಜಿಲ್ಲಾವಾರು, ನಾನಾಗಲೇ ಹೇಳಿದಾಗೆ ಸಮುದಾಯ ಪ್ರಾತಿನಿಧ್ಯವನ್ನ ಅನುಸರಿಸಿ ಹೈಕಮಾಂಡ್ ಪಟ್ಟಿಯನ್ನ ಅಂತಿಮಗೊಳಿಸುತ್ತೆ. ಅದರ ಜೊತೆಗೆ ಯಾವತ್ತು ಪ್ರಮಾಣ ವಚನ ಎಲ್ಲವೂ ಅಂದುಕೊಂಡಂತೆ ಆದರೆ ಜುಲೈ 29ನೇ ತಾರೀಕು, ನಾಳೆಯಲ್ಲ ನಾಡಿದ್ದು ನೂತನ ಸಚಿವರುಗಳ ಪ್ರಮಾಣ ವಚನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ.